ಬಂಕಿಂಚಂದ್ರ ಚಟರ್ಜಿ 150 ವರ್ಷ ವಂದೇ ಮಾತರಂ. ಹಿಂದೆ ಇದನ್ನು ನಾವು 1937ರಲ್ಲಿ ಅಂದರೆ ಆ ಕಾಲದ ಘಟ್ಟದಲ್ಲಿ ನಾವು ಅದನ್ನು ರಾಷ್ಟ್ರೀಯ ಗೀತೆ ಅಂತ ಅಳವಡಿಸ್ಕೊಂಡ್ವಿ. ಎಲ್ಲ ಆದಮೇಲೆ ಅದರಲ್ಲಿರೋ ಇಡೀ ಆರು ಪ್ಯಾರಾ ಐದರಲ್ಲಿ 2 ಇಟ್ಕೊಂಡು 3 ತೆಗೆದ್ರು. ನೆಹರು ಅದನ್ನು ತೆಗ್ಸಿಸಿದ್ರು. ಆವಾಗ ಯಾರ್ದೋ ಮನಸ್ಸಿಗೆ ಘಾಸಿ ಆಗತ್ತೆ ಅಂತ. ಯಾರ ಮನಸ್ಸಿಗೆ ಘಾಸಿ? ಇವತ್ತು ಯಾರು ಘಾಸಿ ಅಂದ್ಕೊಂಡು ಓಡಾಡ್ತಿದ್ದಾರೋ, ಅವರೆಂದರೆ ನಾವು, ನಾವೆಂದರೆ ಅವರು ಅಂತ ಇವತ್ತು ಬುರುಡೆ ಬಿಡ್ತಿದ್ದಾರೋ ಅದೇ ಅವತ್ತುವೆ. ಯಾಕೆ ಅಂದರೆ ಆ ಪ್ಯಾರಾನಲ್ಲಿ ದುರ್ಗಾ ಮಾತೆಯನ್ನು ಹೊಗಳೋ ಸಾಲಿದೆ ಅಂತ ಲೆಕ್ಕಾಚಾರ ಇವ್ರದ್ದು. ಆ ದಿನಮಾನಗಳಲ್ಲಿ ಪುಣ್ಯಕ್ಕೆ ಕಮಲ ಯಾವುದೋ ಪಕ್ಷದ ಸಿಂಬಲ್ ಅನ್ನೋ ಆಲೋಚನೆ ಅಂತೂ ಬಂದಿರಲಿಲ್ಲ. ಬಿಕಾಸ್ ಇವರು ಇರಲಿಲ್ಲ. ತ್ವಂ ಹಿ ದುರ್ಗಾ ದಶಪ್ರಹಣ ಧಾರಿಣಿ ಕಾಮಲ ದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ. ಇದರಲ್ಲಿ ಅರ್ಥ ಬಂದಿದ್ದೇನೆಂದರೆ, ದುರ್ಗೆ ನೀನು ಅಂದರೆ ಇನ್ನು ಶಕ್ತಿವಂತೆ, ನಿನ್ನನ್ನು ಶಕ್ತಿಹೀನೇ ಅಂದ್ಕೊಂಡಿದ್ದಾರೆ, ಅಲ್ಲ ಅಂತ ಕಂಪ್ಯಾರಿಸನ್. ನೀನೇ ಲಕ್ಷ್ಮಿ, ನೀನೇ ಸರಸ್ವತಿ ಅಂತ ಬಂದಿದ್ದದು ಅರ್ಥ. ಇಡೀ ವಂದೇ ಮಾತರಂ ದೇಶವನ್ನು ಮತ್ತು ಮಾತೃಭೂಮಿಯನ್ನು ಪ್ರಜ್ವಲಿಸುವಂತೆ ಮಾಡುವ, ಹೊಗಳುವ ಕವನ, ಕೃತಿ ಅದು. ಆದರೆ ಅದನ್ನು ಒಂದು ಹಿಂದುವಿನ ಹೆಣ್ಣು ದೇವತೆಯನ್ನು ಪೂಜೆ ಮಾಡುವ ಹಾಡಾಗಿ ಅದನ್ನು ಪರಿವರ್ತಿಸಿ ಬಿಟ್ಟರು ಮತಾಂಧರು ಮತ್ತು ಕಚಡಗಳು ಆವತ್ತಿನ ದಿನ. ಹಾಗಾಗಿ ಈಗಲೂ ಮುಸ್ಲಿಮರು ಅದನ್ನು ನಾವು ಹಾಡಲ್ಲ ಅಂತ. ಅದಕ್ಕೆ ಕಾರಣ ಮುಸ್ಲಿಮರು ಕೊಡೋದು, ನಾವು ಮುಸ್ಲಿಮರು ಅಲ್ಲ ಬಿಟ್ಟು ಬೇರೆ ಯಾವುದಕ್ಕೂ ತಲೆ ಬಾಗ್ಸಲ್ಲ ಅಂತ. ಫೇರ್ ಅದು. ಕುರಾನ್ನಲ್ಲಿರುವ ಇದರಲ್ಲಿ ಮತ್ತು ಮುಸ್ಲಿಮರ ನಂಬಿಕೆ, ಇದು ಪ್ರಾಕ್ಟೀಸು ಮತ್ತು ನಂಬಿಕೆಯವರ ಪಾಲನೆಯಲ್ಲಿ ಅಲ್ಲ ಬಿಟ್ಟು ತಾಯಿಗೂ ತಲೆಬಾಗಬಾರದು ಅಂತಿದೆ. ಅವ್ರ ತಾಯಿಗೂ ಒಪ್ಪಬೇಕಾಗಿಲ್ಲ. ಅವರು ಅಂದರೆ ತಲೆ ಬಗ್ಗಿಸಬೇಕಾದ್ದು ಒಬ್ಬರಿಗೇನೆ, ಅಲ್ಲ ಮಾತ್ರ. ಹಾಗೆ ಇರೋದದು. ಅದು ಫೇರ್ ಅದು. ಅವ್ರದ್ದು ನಂಬಿಕೆ ಇದಕ್ಕೆ ಕೊಡಬಾರ್ದು. ಆದರೆ ದುರ್ಗೆ, ಶಾರದೆ, ಸರಸ್ವತಿ ಮತ್ತು ಲಕ್ಷ್ಮಿ ಮುಸ್ಲಿಮರು ಭಾರತಕ್ಕೆ ಬರುವ ಮೊದಲೇ ಭಾರತದ ಒಳಗಡೆ ಇದ್ದವರು. ಅವ್ರು ಬಂದ ಮೇಲೆಲ್ಲ, ಅವ್ರು ಯಾವುದೇ ರೂಪದಲ್ಲಿ ಬಂದಿರಬಹುದು, ಯಾವುದೇ ಶತಮಾನದಲ್ಲಿ ಬಂದಿರಬಹುದು, ಯಾವುದೇ ದಾಳಿಯ ರೂಪದಲ್ಲಿ ಬಂದಿರಬಹುದು, ಬಟ್ ಅವರು ಬರುವುದಕ್ಕೆ ಮೊದಲೇ ಇಲ್ಲಿರ್ತೀವಿ, ಇದನ್ನು ಒಪ್ತೀವಿ ಅಂತಾನೆ ಒಪ್ಪಿತವಾಗಿ ಕಾಶ್ಮೀರ ಪುರವಾಸಿನಿ ಶಾರದೆ ಇದ್ದಿದ್ದು ಅವ್ರು ಬರಕ್ಕೆ ಮೊದಲೇ. ಹಾಗಾಗಿ ಈ ನಾಡಿನಲ್ಲಿ ಪೂರ್ವ ಸ್ಥಾಪಿತವಾಗಿರುವಂತಹವರನ್ನ ನಂತರ ಬಂದವರು ಪ್ರಶ್ನೆ ಮಾಡಬಾರ್ದು. ಬಟ್ ಅವ್ರ ಇದ್ರ ನಂಬಿಕೆ ಬೇರೆ. ಇದನ್ನ ದೇಶಗೀತೆ ಅಂತ ಪರಿಗಣಿಸಬೇಕಾಗಿತ್ತೇ ಹೊರತು ಒಂದು ದೇವತೆಯ ಗೀತೆ ಎಂದು ಪರಿಗಣಿಸಬಾರ್ದಾಗಿತ್ತು. ಅದರ ಪರಿಣಾಮ ಇಷ್ಟೆಲ್ಲ ಗಲಾಟೆ. ಹಾಗಾಗಿ ಈ 3 ಪ್ಯಾರಾ ಕಿತ್ತಾಕಿದ್ದಾರೆ. ಆ ಕಿತ್ತಾಕಿದ್ರಲ್ಲಿ ಕಿತ್ತಾಕಿಸಿಲಕ್ಕೆ ಒಂದು ಬಹುದೊಡ್ಡ ಕಾರಣ ಇದು. ಇದು ತ್ವಂ ಹಿ ದುರ್ಗಾ ದಶಪ್ರಹಣ ಧಾರಿಣಿ ಕಾಮಲ ದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಂ ನಮಾಮಿ ಕಮಲಾಂ ಆಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಅದು ಬಂದಿದ್ದ ಪ್ರಾಬ್ಲಮ್ ಅಲ್ಲಿ. ಈಗ ಅದಕ್ಕೆ 150 ವರ್ಷ. ಇಟ್ಸ್ ಆಲ್ ರೈಟ್. ಹಾಡಿ ಅಷ್ಟೇ. ಅದನ್ನು ಸೇರಿಸ್ಬಿಟ್ಟು ಹಾಡಬೇಕಾಗಿಲ್ಲ. ಮೊದಲಿನ 2 ಪ್ಯಾರಾ ಏನಿದೆ ಅದನ್ನು ಹಾಡ್ತಾ ಇದ್ದೀವಿ, ಅದನ್ನು ಹಾಡ್ತೀವಿ. ಇನ್ನು ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ಪ್ರಕರಣ ಸಂಬಂಧ ಇವತ್ತು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಎಜಿ ಶಾಂತಿ ಸಭೆಯ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಂದರು. 11 ಜನ ಅರ್ಜಿ ಹಾಕಿದ್ದಾರೆ. ಎಲ್ಲರಿಗೂ ಪ್ರತ್ಯೇಕ ದಿನಾಂಕವನ್ನು ಕೊಡಬೇಕು, ಹಾಗಾಗಿ 1 ವಾರ ಟೈಮ್ ಕೊಡಿ, ನವೆಂಬರ್ 12ರಂದು ನಮ್ಮ ನಿರ್ಧಾರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ, 13ರಂದು ವಿಚಾರಣೆ ಮಾಡಿ ಅಂತ ಕೋರಿದ್ರು. ಅದರಂತೆ 13ಕ್ಕೆ ವಿಚಾರಣೆ ಮಾಡ್ರಪ್ಪ. ಸಾಧ್ಯ ಆದರೆ ನೋಡೋಣ. ಪ್ರಪಂಚದಲ್ಲಿ ಎಲ್ಲ ಕಡೆ ವರ್ಲ್ಡ್ ವೈಡ್ ಇದನ್ನ ಯೂಟ್ಯೂಬಲ್ಲಿ ಲೈವ್ ಮಾಡಿ ಹೇಳ್ತೀನಿ. ಒಂದು ಕ್ಯಾನ್ವಾಸ್ ಮಾಡಿ ಇದಕ್ಕೆ ಡೇಟ್ ಆದಮೇಲೆ ಚಿತ್ತಾಪುರ ಇಂಟರ್ನ್ಯಾಷನಲ್ RSS ಪಥಸಂಚಲನ್ ಅಂತ ಇಂಟರ್ನ್ಯಾಷನಲ್ ಲೆವೆಲ್ದಿದು. ಹೆಂಗೆ ಸರ್ ಅದು ಹಂಗಪ್ಪ ಇಂಪಾರ್ಟೆಂಟ್. ಎಲ್ಲೂ ಇಲ್ಲದ ಸಮಸ್ಯೆ. ಹಾಗಾಗಿ ಪ್ರಪಂಚಾದ್ಯಂತ ಲೈವ್ ತೋರಿಸ್ಬೇಕು. ಮುಂದೆಂದು ಸಮಸ್ಯೆ ಬರದೇ ಇರೋ ಹಾಗೆ ಕೆಲವರು
ಸುಮ್ಮನೆ ಕಾಲನ್ನು ಹೆಂಗೆ ಜಜ್ಗೋತಾರೆ ಅನ್ನಕ್ಕೆ ಇದೊಂದು ಬೆಸ್ಟ್ ಇದು ಒಂದು ಒಳ್ಳೆ ಚೆನ್ನಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಈ ಮನುಷ್ಯ ಮತ್ತು ಪ್ರಾಣಿ ಮಧ್ಯೆ ನಡೀತಿರೋ ಸಂಘರ್ಷ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ಇನ್ನೊಬ್ಬರು ರೈತರು ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಜಮೀನಲ್ಲಿ ಉಳುಮೆಗೆ ಹೋಗಿದ್ರು 52 ವರ್ಷ ರೈತರು, ದಂಡನಾಯಕ ಅಂತವ್ರ ಹೆಸರು. ಏಕಾಏಕಿ ದಾಳಿ ಮಾಡ್ತು, ಅರ್ಧ ಕಿಲೋಮೀಟ್ರ್ ಎಳ್ಕೊಂಡೋಯ್ತು, ಅವನು ತೊಡೆ ತಲೆ ಭಾಗ ತಿಂದಿದೆ. ಹುಲಿಗೆ ಮನುಷ್ಯನ ದೇಹ ಬಹಳ ದೊಡ್ಡದೇನಲ್ಲ, ತುಂಬ ತುಂಬ ಸಣ್ಣದದ್ದು. ಹುಲಿ, ಎನಿ ಕ್ಯಾಟ್ ಫಾರ್ ದಟ್ ಮ್ಯಾಟರ್, ಕೆಲವು ಕ್ಯಾಟ್ಗಳನ್ನ ಬಿಟ್ಟು ಇವೆಲ್ಲ ಬಿಗ್ ಕ್ಯಾಟ್ಗಳು, ಲಯನ್ನು ಅಂದರೆ ಸಿಂಹ, ಹುಲಿ, ಚಿರತೆ, ಇವೆಲ್ಲವೂ ಕ್ಯಾಟ್ ಫ್ಯಾಮಿಲಿ. ಅದರಲ್ಲಿ ಇವು ದೊಡ್ಡದು, ಇವಕ್ಕೆ ಭಾಳ ದೊಡ್ಡ ಇದಲ್ಲ ನಮ್ಮ ದೇಹ. ಅವಕ್ಕೆ ಒಂದ್ಸರಿ ಬಾಯಿ ಹಾಕಿಂಗ್ ಅಂದರೆ ಪಟಕಂತ ಹೋಗುತ್ತೆ. ನಮಗೆ ಏನೋ ತಿಂದುಬಿಟ್ಟಿದೆ. ಸರಿ, ಇದು ನುಗು ವನ್ಯಜೀವಿ ಅರಣ್ಯಧಾಮದಲ್ಲಿ ವನ್ಯಜೀವಿ ಧಾಮದಲ್ಲಿ ನಡೆದಿದೆ. ರೊಚ್ಚಿಗೆದ್ದ ಗ್ರಾಮಸ್ಥರು RFO ಅಮೃತ ಅನ್ನೋರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾರೆ ಕೋಪ ಮಾಡಿಕೊಂಡು. ಅವರು ಎಷ್ಟು ದಿನ ಅಂತ ಪಾಪ ಇನ್ನೂ ತಡ್ಕೋತಾರೆ ಹೇಳಿ, ಎಷ್ಟು ಅಂತ ತಡ್ಕೋತಾರೆ ಪದೇ ಪದೇ ಅಲ್ವಾ? ಸಮಸ್ಯೆ ಆದಾಗ ಬರಲ್ಲ, ಏನು ಕೇಳಿಸ್ಕೊಳ್ಳಲ್ಲ. ಫಾರೆಸ್ಟ್ನವ್ರು ಬರೋದು ಅಂದ್ರೆ ಏನು ಅರ್ಥ? ಯಾಕೆ ಸರ್ ಅಷ್ಟೊಂದು ಬಿಸಿ? ಛೇ ಅದೊಂದು ಏನ್ರಿ ಡಿಪಾರ್ಟ್, ಯಾರೋ ಕೆಲವರು ಉತ್ಸಾಹಿಗಳನ್ನು ಬಿಟ್ಟುಬಿಟ್ರೆ ಅದರಷ್ಟು ನಾಲಾಯಕ್ ವೇಸ್ಟ್ ಡಿಪಾರ್ಟ್ಮೆಂಟ್ ಇನ್ನೊಂದಿಲ್ಲ. ಕೆಲವರು ಇದ್ದಾರೆ ಪಾಪ, ಆ ಪ್ಯಾಷನ್ನಲ್ಲಿ ಮಾಡ್ತಾರೆ ಕೆಲವರೆಲ್ಲ. ಲೋ ಲೆವೆಲ್ಲೂ ಹೌದು, ಹೈ ಲೆವೆಲ್ಲೂ ಹೌದು. ಯಾಕಂದರೆ ನಾನು ಆ ಡಿಪಾರ್ಟ್ಮೆಂಟಲ್ಲಿ ಭಾಳ ಜನ ಗೆಳೆಯರನ್ನ ಹೊಂದಿದ್ದವನು. ಈಗಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಈಗಿಲ್ಲ ನನಗೆ ಭಾಳ ಜನ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಅವ್ರ ಜೊತೆನೇ ದಿನ ಕಳೀತಾ ಇದ್ವಿ, ತಿಂಗಳು ಕಳೀತಾ ಇದ್ವಿ, ವರ್ಷ ಕಳೀತಾ ಇದ್ವಿ. ಬೆಳಗ್ಗೆಯಿಂದ ರಾತ್ರಿ, ಸೂರ್ಯ ಹುಟ್ಟೋದ್ರಿಂದ ಸೂರ್ಯ ಮಲಗೋದ್ರವರೆಗೆ ಮಲ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಎದ್ದು ಹೊರಡೋದಿಲ್ಲ. ಹಾಗಾಗಿ ವಿ ಹ್ಯಾವ್ ಸೀನ್ ಸಮ್ ಆಫ್ ದಿ ಆಫೀಸರ್ಸ್ ಅವ್ರ ಪ್ಯಾಷನ್ಗಳು, ಅವ್ರ ಆಸಕ್ತಿಗಳು ಎಲ್ಲನೂ ಏನು ಕೇಳಬೇಡ. ಕೆಟ್ಟ ಬಂಜೆ ಮರ ಬೆಳೆದಂಗೆ ಬೆಳೆದಿರ್ತಾರೆ, ಹೂವು ಇಲ್ಲ ಕಾಯಿಯೂ ಇಲ್ಲ ಇವರಲ್ಲಿ. ಸರಿ, ದಾಳಿ ಆಗಿದೆ, ಈಗ ಜನ ಗಲಾಟೆ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆ ಸಫಾರಿ ಗಿಫಾರಿ ಎಲ್ಲ ಬಂದ್ ಮಾಡಿದಾರಂತೆ. ಮಾಡಿ ಒಳ್ಳೆಯದು. ಎಲ್ಲರನ್ನೂ ಸಫಾರಿ ಚಾಲಕರನ್ನು ಸೇರಿ ಎಲ್ಲರನ್ನೂ ಹುಲಿ ಸೇರಿ ಕಾರ್ಯಾಚರಣೆಗೆ ಹಾಕ್ಬಿಟ್ಟಿದ್ದಾರಂತೆ. DCF ಯಾರ ಪ್ರಭಾಕರನನ್ನು ಟ್ರಾನ್ಸ್ಫರ್ ಮಾಡಿದಾರಂತೆ. ಅಲ್ಲಿಗೆ ಅವ್ರು ಸ್ಥಳಕ್ಕೆ ಬರಲ್ಲ ಏನೇ ಆಗಲಿ ಅಂತ. ಸಂತೋಷ್ ಕುಮಾರ್ ಅಂತ ಸ್ಥಳಕ್ಕೆ ಬರಲ್ಲ ಅನ್ನೋ ಆರೋಪ ಇದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಡ್ರಿ, ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ರಿ. ಅವ್ರು ಎಲ್ಲಿಂದ ಬಂದಿದ್ದಾರೆ ಊರಿಗೆ ವಾಪಸ್ ಕಳಿಸಿ ಅವ್ರನ್ನ. ಹೋಗಪ್ಪ ನೀವು ಸಾಕು ನಿಮ್ಮ ಸವಾಸ ಅಂತ. ಇಲ್ಲಿ ಕೇಂದ್ರಕ್ಕೆ ಕಾಗದ ಬರೆದು ಕರ್ಕೊಳ್ಳಿ ಇವ್ರನ್ನ ವಾಪಸ್ಸು ಅಂತೇಳಿ. ಎಲ್ಲೆಲ್ಲಿಂದ ನಾವು ಬರ್ತಾರೆ ಉತ್ಸಾಹ ಇಲ್ಲದೆ, ಎಕ್ಸಾಮ್ಗಳನ್ನು ಬರೆದ್ಬಿಟ್ಟು ಪಾಸ್ ಮಾಡ್ಕೊಂಡು ಯಾವುದೋ ಪೋಸ್ಟ್ಗಳನ್ನ ಹಿಡ್ಕೊಂಡು ಇಲ್ಲಿ ಬಂದು ಪ್ರಾಣ ತಿಂತಾರೆ. ಕಳಿಸ್ರಿ ವಾಪಸ್ಸು. ಏನ್ರಿ ಟ್ರಾನ್ಸ್ಫರ್ ಮಾಡೋದು ನೀವು? ಅಲ್ಲಿ ಹೋಗಿ ಅವ್ರು ಮಾಡೋದು, ಅಲ್ಲಿ ಮಾಡೋದು ಕಡಿಯೋದೇನಲ್ಲಿ? ಒಳ್ಳೆ ಅರಣ್ಯ ಮಂತ್ರಿ ಅಂದ್ರೆ ಇದೇನಾ ನಿಮ್ಮ ನಿರ್ಧಾರ? ಅರಣ್ಯ ಮಂತ್ರಿದು ತೋರಿಸ್ರಿ ಸ್ವಲ್ಪ ತಾಕತ್ತನ್ನ. ಪವರ್ಫುಲ್ ಡಿಸಿಷನ್ಸ್ ತಗೋಬೇಕು. ಯು ಆರ್ ಗುಡ್. ಇಲ್ಲಿವರೆಗೂ ನನಗೆ ಕೆಟ್ಟದು ಅನಿಸಿಲ್ಲ ಈ ಅರಣ್ಯ ಮಂತ್ರಿ ಬಗ್ಗೆ. ಹಿ ಹ್ಯಾಸ್ ಆಲ್ವೇಸ್ ರೆಸ್ಪಾಂಡೆಡ್ ವೆಲ್ ಟು ಸರ್ಟನ್ ಸಿಚುಯೇಷನ್ಸ್ ಅಲ್ಲಿ. ಬೇರೆಯವ್ರ ಥರ ಉಡಾಫೆ ತೋರಿಸಿಲ್ಲ ಇನ್ನುವೇ. ಅಂಡರ್ ಅಲ್ಲಿರೋರು ಕೆಲಸ ಯಾರು ಟ್ರಾನ್ಸ್ಫರ್ ಅಂತೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದೇಶದಲ್ಲಿ ಹೆಚ್ಚಾಗ್ತಾ ಇರುವ ನಾಯಿ ಕಡಿತ ಪ್ರಕರಣಗಳಿಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಶೈಕ್ಷಣಿಕ ಕೇಂದ್ರ, ಆಸ್ಪತ್ರೆಗಳಂತಹ ಸಾಂಸ್ಥಿಕ ಪ್ರದೇಶಗಳಲ್ಲಿ ನಾಯಿ ಕಡಿತ ಪ್ರಕರಣಗಳು ಆತಂಕಕಾರಿ. ಬೀದಿ ನಾಯಿಗಳನ್ನು ನಿಗದಿತ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸುವಂತೆ ಸೂಚನೆ ಕೊಟ್ಟಿದೆ. ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಆವರಣಕ್ಕೆ ಬೀದಿ ನಾಯಿಗಳು ಪ್ರವೇಶಿಸುವುದನ್ನು ತಡೆಯುವ ಮೂಲಕ ನಾಯಿ ಕಡಿತದ ಘಟನೆಗಳನ್ನ ತಡೆಗಟ್ಟಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದೆ. ಜೊತೆಗೆ ಹೆದ್ದಾರಿಗಳಲ್ಲಿ ಬಿಡಾಡಿ ದನಗಳು ಓಡಾಟ ಏನಾಗ್ತಾ ಇದೆ ಅವನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ತಾಕೀತು ಮಾಡಿದೆ. ಎಕ್ಸ್ಪ್ರೆಸ್ ವೇನಲ್ಲಿ ಗಸ್ತು ತಂಡ ರಚಿಸಬೇಕು, ಸಹಾಯವಾಣಿ ಸ್ಥಾಪಿಸಬೇಕು, ಬೀದಿ ನಾಯಿಗಳು ಹೊರಹಾಕಿ ತಕ್ಷಣವೇ ಅವುಗಳಲ್ಲಿ ಆಶ್ರಯ ತಾಣಗಳಲ್ಲಿ ಪುನರ್ವಸತಿ ಕಲ್ಪಿಸಬೇಕು ಅಂತ ಕೂಡ ಪೀಠ ಹೇಳಿದೆ. ಇನ್ನು ವಿಜಯಪುರದಲ್ಲಿ 5-6 ಬೀದಿ ನಾಯಿಗಳು ಬಾಲಿಕೆ ಮೇಲೆ ದಾಳಿ ನಡೆಸಿದೆ. ಮಂಗಳೂರಿನಲ್ಲಿ ನ್ಯಾಯಮೂರ್ತಿಗಳಿಗೆ ನಮ್ಮೆಲ್ಲ ಗೌರವಗಳೊಂದಿಗೆ ಇದನ್ನು ಹೇಳೋಣ. ಕೋರ್ಟ್ಗೆ ನ್ಯಾಯಮೂರ್ತಿಗಳು ಅಂತಲ್ಲ, ಅವ್ರು ವೈಯಕ್ತಿಕವಾಗಿ ಏನೂ ಇಲ್ವಲ್ಲ ಅಲ್ಲಿ. ಸರ್ ಎಲ್ಲಾದರೂ ನಮ್ಮ ದೇಶದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಗಳು, ನಮ್ಮದು ಹೆದ್ದಾರಿಗಳು, ನಮ್ಮದು ಆಸ್ಪತ್ರೆಗಳು ಇದಕ್ಕೆ ಬೇಲಿ ಹಾಕಿ ನಾಯಿ ತಡೆಯೋಕ್ಕಾಗತ್ತೆ ಅಂತ ನಿಮಗೆ ನಿಜವಾಗ್ಲೂ ಅನಿಸಿದೆಯಾ ಸರ್? ಹೇಳಿ ಸರ್, ಆಗತ್ತಾ ಸರ್? ಶಿಫ್ಟ್ ಮಾಡಿಬಿಡಿ ಬೇರೆ ಕಡೆಗೆ. ಅಲ್ಲ, ಬೇಲಿ ಹಾಕಿ ತಡೆಯೋಕ್ಕಾಗತ್ತಾ ಸರ್? ಹಿಡಿದ್ರೆ ಶಿಫ್ಟ್ ಮಾಡಿದ್ರೆ
ಆಮೇಲೆ ಏನು ಮಾಡಬೇಕು ಅದನ್ನೆಲ್ಲ ತೊಗೊಂಡೋಗಿ ಹಾಕಬೇಕು ಅಂತ ಎಲ್ಲ ಬೇರೆ ಕಡೆ ಬೇರೆ ಜಾಗ ಮಾಡಿ ಅಲ್ಲಿ ಇಡಬೇಕು, ಆಶ್ರಯ ತಾಣಗಳನ್ನ ಮಾಡಬೇಕು. ಮತ್ತೆ ರಿಲೀಸ್ ಆದ್ರೆ ಪ್ರಯೋಜನ ಏನು? ರಿಲೀಸ್ ಆಗಬಾರ್ದು ಅವು, ಅಲ್ಲೇ ವ್ಯವಸ್ಥೆಗಳಾಗಬೇಕು. ಅದಕ್ಕೆ ಅದೆಲ್ಲ ಕೂಡ ಹಾಕ್ಬೇಕಷ್ಟೆ. ಕೂಡ ಹಾಕಬೇಕು ಅನ್ನೋದ್ರೆ ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗುತ್ತೆ ಆ ಡಿಸಿಷನ್? ಹಳೆ ಜಡ್ಜ್ ಕೊಟ್ಟಿದ್ರಲ್ಲ ಆ ಡಿಸಿಷನ್ ಸರಿ ಇತ್ತಲ್ಲ ಸರ್. ಇಂಡಿಯಾನಲ್ಲಿರೋದು ಒಂದೇ ಒಂದು ಅವಕಾಶ ನಮಗೆ. ನೀವೆಲ್ಲ ಅಂದ್ಕೊಂಡು ನನಗೆ ಗೊತ್ತಿಲ್ಲ, ರಾಷ್ಟ್ರೀಯ ಹೆದ್ದಾರಿನಲ್ಲಿ ಗಸ್ತು ವಾಹನ ಹಾಕಿ ನಾವು ಬೇಲಿ ಹಾಕೋಕ್ಕಾಗತ್ತಾ ಸರ್? ಹಾಕಿರೋ ಬೇಲಿನೇ ನಮ್ಮ ಹಳ್ಳಿ ಜನ ಕಿತ್ತು ಬಿಸಾಕ್ತಾರೆ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋಕ್ಕೆ. ಅಲ್ಲಲ್ಲಿ ಒಳ್ಳೆ ಒನ್ಕೆ ಒಬ್ಬೊಬ್ಬನ ಕಿಂಡಿ ಮಾಡ್ಕೊಂಡಂಗೆ ಕಿಂಡಿ ಮಾಡ್ಕೊತಾರೆ ನುಗ್ಗಕ್ಕೆ. ಇದಕ್ಕೆ ನಾವು ಬೇಲಿ ಹಾಕೋಕ್ಕಾಗತ್ತಾ ಸರ್? ಸರ್ ನಾವು ನ್ಯಾಯಮೂರ್ತಿಗಳ ಮುಂದೆ ಭಾಳ ನಮ್ರತೆಯಿಂದ ಇಟ್ಬಿಡ್ಬೇಕು ಇದನ್ನು. ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ. ಸಮಸ್ಯೆ ಇರೋದು ಹೆದ್ದಾರಿ, ಆಸ್ಪತ್ರೆ, ಬಸ್ ಸ್ಟ್ಯಾಂಡ್ ಅಷ್ಟೇ ಅಲ್ಲ, ಅಲ್ಲಿರಬಹುದು ಅದಕ್ಕಿಂತ ಹೆಚ್ಚಿರುವುದು ವಸತಿ ಪ್ರದೇಶದಲ್ಲಿ. ಗಲ್ಲಿನಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು ಇವು. ಒಂದಂತೂ ನಿಜ, ಯಾವ ಕೋರ್ಟ್ ಏನಾರು ಹೇಳ್ಕೊಳ್ರಪ್ಪ, ಜನ ನಿಮ್ಮ ರಕ್ಷಣೆಗೆ ಏನು ಮಾಡಬೇಕೋ ಅದು ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಏರಿಯಾನಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ? ಆಯ್ಕೆ ಅವ್ರಿಗೆ ಬಿಟ್ಬಿಡು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನು ಇಲ್ಲೆಲ್ಲ ಮಾಡಿದ್ರೆ ವಸತಿ ಏರಿಯಾಲ್ಲಿ ಪ್ರಾಬ್ಲಮ್ ಆಗಿರೋದು. ಯಾರು ನ್ಯಾಯಮೂರ್ತಿಗಳು ಕೋರ್ಟ್ಗಳಿಗೆ ಇದನ್ನು ಹೇಳಬೇಕು. ಆಸ್ಪತ್ರೆ ಇದು ಅದು ಬೇರೆ, ಅದು ಇರ್ಬೋದು, ಅದು ಇದೆ ಅಂತ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಹೆಚ್ಚಾಗ್ತಾ ಇರೋದೇ ವಸತಿ ಪ್ರದೇಶದಲ್ಲಿ ಆಗ್ತಿರೋದು ಇದು ಸಮಸ್ಯೆ. ಆಮೇಲೆ ಅದ್ಯಾರೋ ಒಬ್ಬಳು ಮಹಾತಾಯಿ ಕೂತ್ಕೊಂಡು ಯಾವುದೋ ಸಂಘಟನೆ, ಲುಕ್ಸ್ ಲೈಕ್ ಒನ್ ಸೈಡೆಡ್ ಡಿಸಿಷನ್. ಆಯಿತು ತಾಯಿ, ಡಬಲ್ ಶೀಟ್ ಡಿಸಿಷನ್ನೇ ಮಾಡೋಣ. ನೀವೆಲ್ಲ ಒಂದು ಲಿಸ್ಟ್ ಕೊಟ್ಬಿಡಿ ನಮಗೆ, ಯಾರ್ಯಾರು ನಾಯಿ, ಇದು ಬೀದಿ ನಾಯಿಗಳ ಪ್ರೇಮಿಗಳು, ಮನೇಲಿ ಸಾಕಿರೋದಲ್ಲ, ಮನೇಲಿ ಸಾಕಬೇಡಿ ಅಂತ ಯಾರು ಹೇಳಂಗಿಲ್ಲ. ಚೆನ್ನಾಗಿ ಸಾಕ್ಕೊಳ್ಳಿ, ನಿಮ್ಮ ಪಡೆ ನೀವು ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ಬೀದಿ ನಾಯಿಗಳು ಈ ಥರ ಆಗಿರೋದಕ್ಕೆ ನೀವು ಅನ್ಕೊಂಬ ಒನ್ ಸೈಡೆಡ್ ಅನ್ನೋರು ಒಂದು ಲಿಸ್ಟ್ ಕೊಟ್ಬಿಡಿ. ಕಚ್ಚಿದ ತಕ್ಷಣ ನೀವು ಮನೆಗೆ ಕಳಿಸ್ತೀವಿ, ಟ್ರೀಟ್ಮೆಂಟ್ ಕೊಡಿ. ನಿಮ್ಮ ತಾತನ ಮನೆಗೆ ಗಂಟೆನ ಹೋಗಬೇಕು, ಯಾರದ್ದೋ ಮಗು, ತಂದೆ ತಾಯಿದು ಮಗುದು ಕೈ ಹೋಗ್ತಾ ಇದೆ, ಕಾಲು ಹೋಗ್ತಾ ಇದೆ, ಕಣ್ಣು ಹೋಗ್ತಾ ಇದೆ, ಕಿವಿ ಹೋಗ್ತಾ ಇದೆ, ಎಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಥರದಲ್ಲಿ ಕೂತ್ಕೊಂಡ್ಬಿಟ್ಟು ಬುರ್ರೆ ಬಿಡ್ತಾರೆ ಕೂತ್ಕೊಂಡು. ಕತ್ತರಿಸಾಕ್ಬಿಡ್ಬೇಕು ಅನ್ಸುತ್ತೆ ಒಂದ್ಸರಿ ಇವ್ರನ್ನೆಲ್ಲ ನೋಡಿದಾಗ ನಮ್ಗಳಿಗೆ. ಯಾವುದೋ ನಾಯಿ ವ್ಯವಹಾರದಲ್ಲಿ ಬಂದು ಇವ್ರದ್ದು ಮಾತು ಕೇಳಬೇಕಂತೆ ನಾವು ಕೋರ್ಟ್ಗಳಿಗೆ ಹೇಳಬೇಕು, ಸರ್ ಇದು ವಸತಿ ಪ್ರದೇಶದಲ್ಲಿ ಆಗ್ತಿರೋ ಸಮಸ್ಯೆ ಇದಲ್ಲ ಸರ್ ಇದು ಅಂತ ಅಲ್ವಾ? ಓಕೆ.